ಮೈಸೂರಿನಲ್ಲಿ ಡ್ರಗ್ಸ್ ಜಾಲ ಸಕ್ರಿಯವಾಗಿದೆ. 50 ಕೆಜಿಗೂ ಅಧಿಕ ಎಂಡಿಎಂಎ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೈಸೂರು ಹೊರವಲಯದ ರಿಂಗ್ ರಸ್ತೆಯ ಬಳಿ ಕಾರ್ಯಾಚರಣೆ ಮಾಡಲಾಗಿದೆ. ಎಂಡಿಎಂಎ ತಯಾರಿಕಾ ಘಟಕದ ಮೇಲೆ ದಾಳಿ ಮಾಡಲಾಗಿದೆ. ಅಲ್ಲೇ ತಯಾರಿ ಮಾಡ್ತಿದ್ರ. ಮೈಸೂರಲ್ಲಿ ಸಿಕ್ಕಂತ ಡ್ರಗ್ಸ್ಗೆ ಮಹಾರಾಷ್ಟ್ರದ ನಂಟು ಈಗ ತಗಲಾಕೊಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸೆರೆಯಾದ ಡ್ರಗ್ಸ್ ಪೆಡ್ಲರ್ಗಳು ಕೊಟ್ಟಂತ ಮಾಹಿತಿಯ ಮೇಲೆ ಇದು ಕಾರ್ಯಾಚರಣೆ ನಡೆದಿದೆ. ಮೈಸೂರು ಡ್ರಗ್ ಮಾಫಿಯಾದ ಕ್ಯಾಪಿಟಲ್ ಆಗಿ ಬದಲಾಗ್ತಾ ಇದೆಯಾ ಅಥವಾ ಡ್ರಗ್ ಮಾಫಿಯಾಗೆ ಮೈಸೂರು ಸೇಫ್ ಝೋನ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಆತಂಕ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಕಾರಣ ನಿನ್ನೆ ಮಹಾರಾಷ್ಟ್ರದ ಪೊಲೀಸರು ಮೈಸೂರಿನಲ್ಲಿ 50 kg ಪ್ರಮಾಣದ ಮಾದಕ ವಸ್ತುಗಳನ್ನು ಮೈಸೂರಿನಲ್ಲಿ ಸೀಸ್ ಮಾಡಿರುವಂಥದ್ದು. ಮೈಸೂರಿನ ರಿಂಗ್ ರಸ್ತೆಯ ಬಳಿಯಲ್ಲಿನೇ ಒಟ್ಟು 50 kg ಬೆಳೆಯ MDMA ಮಹಾರಾಷ್ಟ್ರ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬ ಪೆಡ್ಲರ್ ಮಹಾರಾಷ್ಟ್ರ ಪೊಲೀಸರಿಗೆ ಸಿಕ್ಕಿರ್ತಾನೆ. ಅವರು ಕೊಟ್ಟಂತಹ ಖಚಿತವಾದಂತಹ ಮಾಹಿತಿಗಳನ್ನು ಆಧರಿಸಿ ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಸ್ಥಳೀಯ ಪೊಲೀಸರ ಕಾರ್ಯಾಚರಣೆಯ ಮೂಲಕವಾಗಿ ಒಟ್ಟು 50 kg ಮೌಲ್ಯದ MDMA ಮಾದಕವನ್ನು ಮಹಾರಾಷ್ಟ್ರ ಪೊಲೀಸರು ವಶಪಡಿಸ್ಕೊಂಡಿರೋದು. ಇದು ಬೇಲ್ನೋಟಕ್ಕೆ ಒಂದು ಭಾಗದಲ್ಲಿ ಮಾತ್ರ ಇದು ಕಾರ್ ಗ್ಯಾರೇಜ್, ಹಿಂಭಾಗದಲ್ಲಿ ವ್ಯವಸ್ಥಿತವಾದಂತಹ ಪ್ಲಾಂಟ್. ನಾನು ನಿಮಗೆ ಇದರ ಹಿಂಭಾಗಕ್ಕೂ ಕೂಡ ತೋರಿಸ್ತೇನೆ. ಇದರ ಹಿಂಭಾಗದಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಮಾದಕ ವಸ್ತುವನ್ನು ತಯಾರು ಮಾಡೋದಕ್ಕೆ ವ್ಯವಸ್ಥಿತವಾದಂತಹ ಸ್ಟೋರೇಜ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ನೀವೀಗ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಮುಂಭಾಗದಲ್ಲಿ ಮೇಲ್ನೋಟಕ್ಕಷ್ಟೇ ಇದು ಗ್ಯಾರೇಜ್ ಆಗಿದೆ. ಹಿಂಭಾಗದ್ದು ಸಂಪೂರ್ಣವಾಗಿ ಈ ಒಂದು MDMA ಮಾದಕ ವಸ್ತುಗಳನ್ನ ತಯಾರು ಮಾಡುವಂಥ ಘಟಕವನ್ನಾಗಿ ಅವರು ಪರಿವರ್ತಿಸ್ಕೊಂಡಿದ್ದಾರೆ.